ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಥಮಾವತಾರ. ಭಕ್ತ ಪ್ರಹ್ಲಾದನಾಗಿದ್ದಾಗ ಶ್ರೀ ನರಸಿಂಹದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಥಮಾವತಾರದಲ್ಲಿ ದೈತ್ಯಕುಲೋದ್ಧಾರಕನಾದ ಭಕ್ತಿಯ ಸಾಕಾರ ರೂಪನಾದ ಪ್ರಹ್ಲಾದರಾಗಿ ಅವತಾರ ಮಾಡಿದರು. ಭಕ್ತಿ ಎಂದರೆ ಏನು, ಅದರ ಪ್ರಭಾವ ಹೇಗಿರುತ್ತದೆ ಎಂದು ಸಕಲ ಸಜ್ಜನ ಸಮೂಹಕ್ಕೆ ತೋರಿಸಿಕೊಟ್ಟರು. ತಾವು ಗರ್ಭದಲ್ಲಿರುವಾಗಲೇ ಶ್ರೀಹರಿಯ ಪರಮಭಕ್ತರಾದ ಶ್ರೀ ನಾರದ ಮಹರ್ಷಿಗಳಿಂದ ಉಪದೇಶ ಹೊಂದಿದರು. ಅಂತಹ ದೃಢವಾದ ಭಕ್ತಿ ಇದ್ದುದರಿಂದಲೇ ತಂದೆಯಾದ ಹಿರಣ್ಯಕಶ್ಯಪುವು ಸಮುದ್ರದಲ್ಲಿ ಮುಳುಗಿಸಿದರು, ಪರ್ವತಾಗ್ರದಿಂದ ಎತ್ತಿ ಹಾಕಿದರು, ಅಗ್ನಿಯಲ್ಲಿ ಹಾಕಿ ಭಸ್ಮ ಮಾಡಲು ಪ್ರಯತ್ನಿಸಿದರು, ಕ್ರೂರ ಮೃಗಗಳ ಬೋನಿನೊಳಗೆ ಬಿಟ್ಟರು, ಮಹಾವಿಷ ಸರ್ಪಗಳಿಂದ ಕಚ್ಚಿಸಿಕೊಳ್ಳಲು ಪ್ರಯತ್ನಿಸಿದರು. ಪ್ರಹ್ಲಾದನನ್ನು ಕೊಲ್ಲಲು ಶಕ್ತನಾಗಲಿಲ್ಲ. ಕೊನೆಗೆ ರೋಸಿ ಹೋಗಿ ಮಹಾವಿಷವನ್ನು ತಾಯಿಯಿಂದಲೇ ಕುಡಿಸುವಂತೆ ಆ ದೈತ್ಯನು ಆಜ್ಞೆ ಮಾಡಿದನು. ಆ ಮಹಾಕರಾಳ ಕೂಡ ಶ್ರೀಹರಿಯ ಅನುಗ್ರಹದಿಂದ ಪ್ರಹ್ಲಾದನನ್ನು ಏನೂ ಮಾಡಲು ಶಕ್ಯವಾಗಲಿಲ್ಲ. ಆಗ ಹಿರಣ್ಯಕಶ್ಯಪುವು ಪ್ರಹ್ಲಾದನನ್ನು ಸಭೆಯಲ್ಲಿ ದಂಡಿಸಬೇಕೆಂದು ಗಟ್ಟಿಯಾಗಿ ಹಿಡಿದುಕೊಂಡವನಾಗಿ, ಆ ನಿನ್ನ ಹರಿ ಎಲ್ಲೆಲ್ಲೂ ಇರುವುದಾದರೆ ಈ ಕಂಬದಿಂದ ಬಂದು ನಿನ್ನನ್ನು ರಕ್ಷಿಸಲಿ ಎಂದು ಕಂಬವನ್ನು ಕಾಲಿನಿಂದ ಒದ್ದಾಗ, ಪ್ರಹ್ಲಾದನ ಕರೆಗಾಗಿ ಕಾದಿದ್ದ ಶ್ರೀಹರಿಯು ಅವನ ಉದ್ಧಾರ ಮಾಡುವ ಸಲುವಾಗಿ ಅರ್ಧ ಮನುಷ್ಯ ಅರ್ಧ ಮೃಗರೂಪದಿಂದ ತಾನು ಎಲ್ಲ ಕಡೆ ಇದ್ದು ಭಕ್ತರು ಕರೆದರೆ ಬರುವೆನು ಎಂದು ತೋರಿಸುವ ಸಲುವಾಗಿ ನರಸಿಂಹರೂಪನಾಗಿ ಕಂಬದಿಂದ ಹೊರಬಂದನು. ಪ್ರಹ್ಲಾದನಿಗಾಗಿ ಅವನ ತಂದೆ ಮಹಾದೈತ್ಯನಾದ ಹಿರಣ್ಯಕಶ್ಯಪುವಿನ ಹೊಟ್ಟೆಯನ್ನು ಬಗೆದು ಸಂಹಾರ ಮಾಡಿದನು. ಈ ಪ್ರಹ್ಲಾದನಂತಹ ಭಕ್ತರು ಇನ್ನು ಎಷ್ಟು ಮಂದಿ ಇವರ ಹೊಟ್ಟೆಯಲ್ಲಿ ಇದ್ದಾರೋ ನೋಡೋಣ ಎಂದು ನರಸಿಂಹರೂಪನಾದ ಶ್ರೀಹರಿಯು ಹಿರಣ್ಯಕಶ್ಯಪುವಿನ ಹೊಟ್ಟೆಯನ್ನು ಸೀಳಿದನೇನೋ ಅನ್ನುವಂತಿತ್ತು ಆ ದೃಶ್ಯ. ಹೀಗೆ ಶ್ರೀಹರಿಯನ್ನು ನೆನೆಯುತ್ತಾ ಭಕ್ತಿಯಿಂದ ಮೈಮರೆತು ಶ್ರೀ ಪ್ರಹ್ಲಾದರಾಜರು ಭಕ್ತಿ ಮಾರ್ಗದಲ್ಲಿ ನಡೆದುದಲ್ಲದೆ ಎಲ್ಲರನ್ನೂ ಆ ದಾರಿಯಲ್ಲಿ ನಡೆಸಿ ತಾವು ಮಾಡಿಕೊಂಡ ಶ್ರೀಹರಿಯ ಸಾಕ್ಷಾತ್ಕಾರವನ್ನು ಸಂಸಾರ ಸಾಗರದಲ್ಲಿ ಬಿದ್ದು ನರಳುತ್ತಾ ಮುಳುಗುತ್ತಿರುವ ಸಜ್ಜನರಿಗೂ ಮಾಡಿಸಿದರು. ಎಲ್ಲರನ್ನೂ ಹರಿಕೃಪೆ ಪಡೆಯುವಂತೆ ಭಕ್ತಿ ಮಾರ್ಗದಲ್ಲಿ ನಡೆಸಿದರು. ಹರಿದ್ವೇಷಿಯಾದರೂ ತಂದೆ ಹಿರಣ್ಯಕಶ್ಯಪುವಿನ ತಪ್ಪನ್ನು ಮನ್ನಿಸುವಂತೆ ಪ್ರಾರ್ಥಿಸಿ ಶ್ರೀ ನರಹರಿಯಿಂದ ತಮ್ಮ ತಂದೆಯನ್ನೇ ಉದ್ಧಾರ ಬಯಸಿದರು. ಯಾವಾಗಲೂ ದುಷ್ಟ ವರ್ತನೆಯಲ್ಲೇ ತೊಡಗಿ ಕುಮಾರ್ಗಗಾಮಿಗಳಾದ ದೈತ್ಯರ ಸಮೂಹದಲ್ಲಿ ಹುಟ್ಟಿ ಬಂದು ಭಕ್ತಿ ಮಾರ್ಗದಿಂದ ಅವರನ್ನೆಲ್ಲ ಉದ್ಧಾರ ಮಾಡಿದನು. ಇದ್ದರೆ ಇಂತಹ ಮಕ್ಕಳಿರಬೇಕು. ಚಿಕ್ಕ ಬಾಲಕನಾದರೂ ಪ್ರಹ್ಲಾದನು ಭಕ್ತಿಯ ಪ್ರತಿರೂಪ ಎಂಬ ಪ್ರಶಸ್ತಿ ಪಡೆದನು. ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದ್ವಿತೀಯಾವತಾರ ಬಾಹ್ಲಿಕ ರಾಜನು ಎಂಬ ಕಥೆಯನ್ನು ಕೇಳೋಣ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.